ನಮಸ್ತೆ ಎಲ್ಲರಿಗೂ. ಬನ್ನಿ ಶ್ರೀ ಕೃಷ್ಣನ ವಾಣಿ ಏನಿದೆ ನೋಡೋಣ. ಅಪರೋಕ್ಷ ಗುರು ಅಂತ ಇದೆ. ಗುರುವಿನ ಅನುಗ್ರಹ ಇಲ್ದಿರ, ಗುರುವಿನ ಮಾರ್ಗದರ್ಶನ ಇಲ್ದಿರ ಏನು ಕೆಲಸನ ಮಾಡೋಕ್ಕೆ ಹೋಗಬೇಡಿ. ಸರಿಯಾದ ಮಾರ್ಗದರ್ಶನ ತಗೊಂಡು ಆಮೇಲೆ ಮುಂದುವರಿಯಿರಿ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ವಿತೌಟ್ ಗುರು ಏನು ಮಾಡೋಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಜೀವನದಲ್ಲಿ ನಡೆಯೋದ್ರಲ್ಲಿ ಇದೆ. ಮುಂದಿನ 14ರಿಂದ 18 ಗಂಟೆಗಳ ಒಳಗೆ ಇದು ಟೈಮ್ಲೆಸ್ ರೀಡಿಂಗ್ ಇದೆ, ನಡೆಯುತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿ ಗುರುವಿನ ಅನುಮತಿ ಇಲ್ದಿರ ಏನು ಮಾಡಬೇಡಿ, ಇಲ್ಲಾಂದರೆ ತೊಂದರೆ ಆಗಬಹುದು ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ಮೆಡಿಟೇಷನ್ ಮಾಡ್ತಾ ಇರಿ, ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಇದೆ. ಸೊ ಭಗವಂತ ಹೇಳೋದನ್ನು ಮೌನದಲ್ಲಿ ಇರುವಂಥ ಪ್ರಶ್ನೆ ಉತ್ತರಗಳನ್ನ ತಿಳ್ಕೊಳ್ಳುವಂಥ ಪ್ರಯತ್ನನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲರಲ್ಲೂ ಸಮಾನ ದೃಷ್ಟಿ ಇಟ್ಕೊಳ್ಬೇಕು ಅಂತ ಹೇಳುವಂಥ ಕೃಷ್ಣ ಸೊ ತಾನು ಕೆಲವು ಬಾರಿ ದುಡುಕ್ತಾನೆ ಅಂತ ನಿಮ್ಗೆ ಯಾಕೆ ಅನ್ನಿಸ್ತಾ ಇದೆ ಅನ್ನುವಂಥ ಪ್ರಶ್ನೆ ಇದೆ ಇಲ್ಲಿ. ಕೃಷ್ಣ ಯಾವತ್ತೂ ದುಡ್ಕೋದಿಲ್ಲ. ಸೊ ಹಾಗಾಗಿ ನೀವು ದುಡ್ಕಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಸೊ ಸಮಾನ ದೃಷ್ಟಿಕೋನ ಇರಲಿ ಅನ್ನುವಂಥದ್ದು ಇದೆ. ಜೊತೆಗೆ ರೊಮ್ಯಾಂಟಿಕ್ ಲೈಫ್ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ. ಲವ್ ಲೈಫಲ್ಲಿ ಸಾಕಷ್ಟು ಆಪ್ಷನ್ಸ್ ಕೂಡ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಇನ್ನೊಂದು ಎನರ್ಜಿನ ಚೆನ್ನಾಗಿಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಇಲ್ಲಿ ಆಂತರಿಕ ಪ್ರೀತಿ ಮತ್ತು ಬಾಹ್ಯ ಪ್ರೀತಿ. ಸೊ ಮನಸ್ಸಿನೊಳಗೆ ಪ್ರೀತಿ ಇಟ್ಕೊಂಡು ಹೊರಗೆ ಎಳ್ದಿರ ಇರೋದು, ಹೊರಗಡೆ ಪ್ರೀತಿ ತೋರಿಸಿ ಮನಸ್ಸೊಳಗೆ ಪ್ರೀತಿ ಇಲ್ದಿರ ಇರೋದು, ಇದೆರಡನ್ನೂ ಬ್ಯಾಲೆನ್ಸ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರು ಲವ್ ಲೈಫ್ ಬಗ್ಗೆ ಕೇಳ್ತಾ ಇದ್ದೀರಾ, ಸಕ್ಸಸ್ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ನಿಮ್ಮ ಎನರ್ಜಿ ಕೂಡ ಬ್ಯಾಲೆನ್ಸಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಇಲ್ಲಿ ಲವರ್ಸ್ ಬೇರೆ ಬೇರೆಯವ್ರನ್ನ ಮದುವೆ ಆಗ್ತಾರೆ ಅನ್ನೋ ಫೀಲ್ ಕೂಡ ಬರ್ತಾ ಇದೆ. ಸೊ ಚೇಂಜಿಂಗ್ ಬಾಡಿ ಟ್ರಾನ್ಸ್ಫಾರ್ಮೇಷನ್, ಸೊ ವೆರಿ ಇಂಪಾರ್ಟೆಂಟ್ ಬದಲಾವಣೆ ಆಧ್ಯಾತ್ಮಿಕ ಮಾರ್ಗದಲ್ಲೂ ಕೂಡ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಶತ್ರುಗಳೆಲ್ಲ ನಾಶ ಆಗ್ತಾರೆ, ನಾಶ ಆದವರು ಪುನರ್ಜನ್ಮಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸತ್ಯ ಸುಳ್ಳುಗಳ ನಡುವೆ ಸತ್ಯ ಅಸತ್ಯನ ಭೇದಿಸುತ್ತೆ, ಅಸತ್ಯನ ಕಂಡು ಕಾಲು ಕೀಳುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಪ್ರೀತಿಯಿಂದ ಎಲ್ಲವೂ ಕೂಡ ಸಾಧ್ಯ ಅನ್ನುವಂಥದ್ದು ಇದೆ. ಸೊ ಇನ್ನು ಮುಂದೆ ಸತ್ಯ ಬೇಗವಾಗಿ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹೇಗೆ ಸತ್ಯ ಬೇಗ ನಡೆಯುತ್ತೆ ಅಂದರೆ, ಸೊ ನಿಜ ಹೇಳಿದ್ರೆ ಯಾರೂ ಕೇಳಲ್ಲ ಅಂತೀವಲ್ಲ, ಇನ್ನು ಮುಂದೆ ನಿಜ ಹೇಳಿದ್ರೆ ಎಲ್ಲರೂ ಕೇಳೋದಕ್ಕೆ ಶುರು ಮಾಡ್ತಾರೆ ಅನ್ನೋ ರೀತಿಲಿ ಇದೆ. ಏನೋ ಒಂದಷ್ಟು ಬದಲಾವಣೆ ಬರೋದರಲ್ಲಿ ಇದೆ ಅನ್ನುವಂಥದ್ದು ಇದೆ. ನಿಮಗೆ ಸ್ನೇಹ ಬೇಕಾ ದ್ವೇಷ ಬೇಕಾ ಅನ್ನುವಂಥದ್ದು ಇದೆ. ಇಬ್ಬರ ನಡುವೆ ಗುದ್ದಾಟನ ತಂದಿಟ್ಟವರು ನೋಡ್ತಾನೆ ಇರ್ತಾರೆ. ನಿಮ್ಮಿಬ್ಬರಲ್ಲಿ ಯಾರು ಇಬ್ಬರು ರೆಡಿ ಇದ್ದೀರಾ ವಾರಿಗೆ. ಸೊ ಇಬ್ಬರಲ್ಲಿ ಯಾರೂ ಸೋಲಲ್ಲ, ಯಾರೂ ಗೆಲ್ಲಲ್ಲ. ಸೊ ಇದೊಂಥರ ಗಾಳಿ ಜೊತೆ ಗುದ್ದಾಟ ಆಡ್ದಂಗೆ. ಸೊ ನೀವಿಬ್ಬರು ಜಗಳ ಆಡ್ತಾನೆ ಇರಬೇಕು ಅಷ್ಟೇ. ಸೊ ನೀವಿಬ್ಬರು ಕಾಂಪ್ರಮೈಸು ಆಗೋದಿಲ್ಲ ಅಥವಾ ಒಂದು ಅಂಡರ್ಸ್ಟ್ಯಾಂಡಿಂಗು ಕೂಡ ಬರೋದಿಲ್ಲ. ಸೊ ಹಾಗಾಗಿ ಯುದ್ಧ ಸಾರೋಕ್ಕಿಂತ ಮುಂಚೆ ಅಥವಾ ದ್ವೇಷ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ. ಸೊ ಶತ್ರುಗಳಾಗಿ ಇನ್ನೊಬ್ಬರಿಗೆ ಒಳ್ಳೇದು ಮಾಡೋದಕ್ಕಿಂತ ಮಿತ್ರರಾಗಿದ್ದರೆ ಬೆಟರು ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ನಿಮಗೆ ಬಿಟ್ಟಂಥ ವಿಚಾರ. ಜೊತೆಗೆ ಭಗವಂತನಿಗೆ ತುಂಬ ಪ್ರಿಯವಾದಂಥದ್ದನ್ನು ಮಾಡಬೇಕು, ಮಾಡ್ತಾಯಿರಿ. ಭಗವಂತ ಎಲ್ಲ ನೋಡ್ತಿದ್ದಾನೆ ಅನ್ನುವಂಥದ್ದು ಇದೆ. ಭಗವಂತನಿಗೆ ಗೊತ್ತಿಲ್ಲದಿರೋದು ಏನೂ ಇಲ್ಲ. ನಿಮ್ಮ ಒಂದು ತಾಕತ್ತು, ನಿಮ್ಮ ಒಂದು ವಿದ್ವತ್ತು, ನಿಮ್ಮ ಒಂದು ಸಂಪತ್ತು, ಇದೆಲ್ಲ ನಿಮಗೆ ಉಪಯೋಗಕ್ಕೆ ಬರಲಿ, ಇಲ್ಲ ಜನಗಳಿಗೆ ಉಪಯೋಗಕ್ಕೆ ಬರಲಿ, ಇಲ್ಲ ಭಗವಂತನಿಗೆ ಸೇವೆಗಾದರೂ ಮುಡುಪಾಗಿರಲಿ ಅಂತ ಭಗವಂತ ನಿಮಗೆ ಕೊಟ್ಟಿದ್ದು.
ನೀವು ಅದನ್ನು ಇಬ್ಬರು ಜಗಳ ಮೂರನೇವ್ರಿಗೆ ಲಾಭ ಅಂತ ಮತ್ತು ಬಚ್ಚಿಟ್ಟಿದ್ದೆಲ್ಲ ಪರರಿಗೆ ಅಂತ, ಸೊ ಎಲ್ಲ ಕೂಡ ಹಾಕ್ಕೊಂಡು ಎಲ್ಲ ದುಡ್ದು ಎಲ್ಲ ಕಷ್ಟಪಟ್ಟು ಎಲ್ಲ ಸಾಧಿಸಿ ಎಲ್ಲ ಇನ್ನೊಬ್ಬರು ಪಾಲಿಗೆ ಬಿಟ್ಟು ಹೋಗ್ತಾ ಇದ್ದೀರಲ್ಲ, ಇದು ಸರಿನಾ? ಹೀಗೆ ಜಗಳ ಮಾಡ್ತಾ ಮಾಡ್ತಾ ಎಲ್ಲ ಸಮಯನೂ ವ್ಯರ್ಥ, ಜೀವನನೂ ವ್ಯರ್ಥ, ಎನರ್ಜಿನೂ ವೇಸ್ಟು, ಯಾರಿಗೂ ಉಪಯೋಗನೂ ಇಲ್ಲ. ಈ ಥರ ಮಾಡೋದಕ್ಕೆ ನಿಮಗೆ ಸಂಪತ್ತಾಗಲಿ ವಿದ್ವತ್ತಾಗಲಿ ಯಾಕೆ ಬೇಕಾಗಿತ್ತು? ಸೊ ಭಗವಂತನಿಗೆ ಸಮರ್ಪಣೆ ಮಾಡಿಬಿಟ್ಟು ಎಲ್ಲಾದರೂ ಸನ್ಯಾಸತ್ವ ಸ್ವೀಕಾರ ಮಾಡ್ಕೊಂಡು ಹೋಗ್ಬಿಡಿ. ಇಲ್ಲ ಜಗತ್ತಿಗೆ ಒಳ್ಳೆಯದಾಗೋ ರೀತಿಲಿ ಬದುಕಿ, ಅಥವಾ ನಿಮ್ಗಾದರೂ ಒಳ್ಳೆಯದಾಗೋ ರೀತಿಲಿ ಬದುಕಿ. ರೇರ್ ಸೋಲ್ಸ್, ಸೊ ತುಂಬ ಅದ್ಭುತವಾದಂಥ ಕೆಲವು ಆತ್ಮಗಳಿರ್ತವೆ. ಸೊ ಅಂಥ ಆತ್ಮಗಳಲ್ಲಿ ನಿಮ್ಮದು ಕೂಡ ಒಂದು ಪವಿತ್ರವಾದಂಥ ಆತ್ಮ. ಸಾಕಷ್ಟು ಹೆಣ್ಣು ಮಕ್ಕಳ ರಕ್ಷಣೆ ನಿಮ್ಮ ಹೊಣೆ, ಅದನ್ನು ನೀವು ಮಾಡ್ತಾ ಇಲ್ಲ. ಸೊ ಅದನ್ನು ಬಿಟ್ಬಿಟ್ಟು ಬೇರೇನೋ ಕೆಲಸ ಕಾರ್ಯಗಳಲ್ಲಿ ತೊಡಕೊಂಡು ಮೋಜು ಮಸ್ತಿಲಿ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ಇದು ಕೊನೆಯ ಎಚ್ಚರಿಕೆ. ಇದು ಇನ್ನೊಮ್ಮೆ ರಿಪೀಟ್ ಆದರೆ ನಿಮ್ಮ ಶಕ್ತಿನ ನೀವು ಕಳ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಯಾರಿಗೆ ಭಗವಂತ ಯಾವ್ಯಾವ ಶಕ್ತಿ ಕೊಟ್ಟಿರ್ತಾನೆ ಗೊತ್ತಿಲ್ಲ. ಆ ಥರದ್ದು ಸಮಥಿಂಗ್ ಇಲ್ಲಿ ಇದೆ. ಜೊತೆಗೆ ನಿಮ್ಮ ಸ್ನೇಹಿತರಿಂದ ನಿಮಗೆ ಸಹಾಯ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರೋ ನಿಮ್ಮನ್ನು ಭೇಟಿಯಾಗಲಿಕ್ಕೆ ಕೂಡ ಬರ್ತಾರೆ. ಒಳ್ಳೆಯ ಅಧಿಕಾರ ಬರುವಂಥ ಸಾಧ್ಯತೆ ಇದೆ. ಮದುವೆ ದಿಬ್ಬಣ ಬರುವಂಥ ಸಾಧ್ಯತೆ ಇದೆ. ಲೀಡರ್ಶಿಪ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಎಸ್, ಸಾಕಷ್ಟು ಸೀಕ್ರೆಟ್ಸ್ ಇದೆ. ಸೀಕ್ರೆಟ್ಸ್ನ ರಿವೀಲ್ ಮಾಡ್ಕೊಳ್ತೀರಾ, ಸೀಕ್ರೆಟ್ಸ್ ಎಲ್ಲ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀರಿನಲ್ಲಿ ಒಂದಷ್ಟು ಪ್ರಯೋಗಗಳು ಏನು ಮಾಡಿದರೂ ಅದು ತೇಲ್ಕೊಂಬರುತ್ತೆ, ಅದನ್ನು ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಯಾರಿಗೂ ನೀರಿನಲ್ಲಿ ಪ್ರಯೋಗ ಆಗಿದೆ, ಎಲ್ಲಾಗಿದೆ ಸಾರಿ ಸ್ವಲ್ಪ ಗಂಟ್ಲು ಪ್ರಾಬ್ಲಮ್ಮು, ಎಲ್ಲಾಗಿದೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ, ಹೇಗೆ ರಿಮೂವ್ ಮಾಡೋದು ಅನ್ನುವಂಥ ಪ್ರಶ್ನೆ ಇಟ್ಕೊಂಡಿದ್ದೀರಾ. ನೀರಿನ ಸ್ಥಳ ನಿಮಗೆ ಕನಸಲ್ಲಿ ಗೋಚರ ಆಗತ್ತೆ. ಆ ಸ್ಥಳಕ್ಕೆ ಹೋಗಿ ನಿಂತ್ಕೊಳ್ಳಿ. ನೀವು ಅಲ್ಲಿ ನಿಂತ್ಕೊಂಡ್ರೆ ಅದು ತಾನಾಗೆ ಮೇಲೆ ಬರುತ್ತೆ. ಆಮೇಲೆ ಅದನ್ನು ರಿಮೂವ್ ಮಾಡಿಬಿಟ್ಟು ಯಾವ ರೀತಿ ಅದನ್ನು ಕಟ್ಕಾರ್ಡ್ ಮಾಡಬೇಕು ಮಾಡಿಕೊಂಡು ನೀವು ನಿಮ್ಮದೇ ಆದ ರೀತಿಯಲ್ಲಿ ರಕ್ಷೆಯನ್ನು ಹಾಕ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಜ್ಞಾನ ಕೂಡ ನಿಮಗೆ ಎಲ್ಲದಂಗೆ ಮಾಡಿದವರಿಗೆ ಶಿಕ್ಷೆ ಆಗಿದೆ, ಮುಂದಕ್ಕೂ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಬಹುದೊಡ್ಡ ಮಳೆ ಬರೋದ್ರಲ್ಲಿ ಇದೆ. ವಿಗ್ರಹಗಳು ಕೊಚ್ಚಿ ಹೋಗೋಷ್ಟು ಮಳೆ ಬರುತ್ತೆ ಅನ್ನುವಂಥದ್ದು ಇದೆ. ಗಡಿ ತೀರದಲ್ಲಿ ಅಥವಾ ನದಿ ತೀರದಲ್ಲಿ ಇರುವಂಥ ದೇವಸ್ಥಾನಗಳಿಗೆ, ಗುಡಿ ಗೋಪುರಗಳಿಗೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ತೊಂದರೆ ಆಗಬಹುದು. ಮುಂಜಾಗ್ರತೆ ಕ್ರಮನ ವಹಿಸಿದ್ರೆ ಬೆಟರ್ ಅಂತ ಕೂಡ ಅನ್ನಿಸ್ತಾ ಇದೆ. ರಾಯರ ಸನ್ನಿಧಾನದಲ್ಲೂ ಕೂಡ ನೀರು ತಲುಪುತ್ತೆ ಅಂತ ಅನ್ನಿಸ್ತಾ ಇದೆ. ತುಂಬ ದೊಡ್ಡ ಮಳೆ ಬಹಳ ದಿನಗಳವರೆಗೆ ಮಳೆ ಬರಲಿದೆ ಅಂತ ಇದೆ. 3-4 ದಿನ ಕಂಟಿನ್ಯೂಸ್ ಆಗಿ ಧಾರಾಕಾರ ಮಳೆ, ನಾನ್ ಸ್ಟಾಪ್ ಮಳೆ, ಆ ಥರ ಮಳೆ ಬರುತ್ತೆ ಅನ್ನುವಂಥದ್ದು ಇದೆ. ಬಟ್ ಅದಾದಮೇಲೆ ಶಾಂತತೆ ಹಾಗೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾದ ರೀತಿಲಿ ಮಾಡಿ ಇಡಬೇಕು, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರೇನೇ ಮಾಡಿದ್ರೂ ಅಳ್ಳಾಡೋಕ್ಕಾಗದೇ ಇರೋಷ್ಟು ಗಟ್ಟಿಯಾಗಿ ನಿಲ್ಲಿ ಅನ್ನುವಂಥದ್ದು ಇದೆ. ಭಗವಂತ ಎಲ್ಲನೂ ನೋಡ್ತಾ ಇದ್ದಾನೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಒಂದೊಂದು ಸತಿಗೆ ಒಬ್ಬೊಬ್ಬರು ತಮ್ಮ ಪ್ರಭಾವ ತೋರಿಸ್ತಾರೆ ಪಂಚಭೂತಗಳಲ್ಲಿ. ಹಾಗೆ ಈಗ ವರುಣನ ಪ್ರಭಾವ ನೋಡುವಂಥ ಸಮಯ ಅನ್ನುವಂಥದ್ದು ಕೂಡ ಇದೆ. ಸೊ ಕಲ್ಲಾಗು ಕಷ್ಟಗಳಿಗೆ ಅನ್ನುವಂಥ ರೀತಿಯಲ್ಲಿ ಕೂಡ ಇಲ್ಲಿ ಇದೆ. ಸೊ ಒಂದು ಬದಲಾವಣೆ ಕಾಯ್ತಾ ಇದೆ. ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ. ಪ್ರಯಾಣ ಕೂಡ ಹೋಗ್ತೀರಾ ಅಂತ ಇದೆ. ಎಲ್ಲರೂ ಬಿಟ್ಟು ಬೇರೆ ಜಾಗಕ್ಕೆ, ಬೇರೆ ವ್ಯಕ್ತಿಯಾಗಿ, ಬೇರೆ ವ್ಯಕ್ತಿತ್ವದೊಂದಿಗೆ ನಿಮ್ಮನ್ನು ನೀವು ಪರಿಚಯ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಟೋಟಲಿ ನಿಮ್ಮ ಸರ್ನೇಮಿಂದ ಹಿಡಿದು ಎಲ್ಲ ಚೇಂಜ್ ಆಗೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮನೆಯಿಂದ ದೂರ ಹೋಗ್ತೀರಾ, ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ಬೋದು, ಅಥವಾ
ಕೆಲಸದ ಪ್ರಯುಕ್ತ ಹೋಗ್ಬೋದು, ಅಥವಾ ಮ್ಯಾರೇಜ್ ಆಗಿ ಹೋಗ್ಬೋದು, ಅಥವಾ ಸಮಥಿಂಗ್ ಏನು ಬದಲಾವಣೆ ಇದೆ ಅನ್ನುವಂಥದ್ದು ಇದೆ. ಸೊ ಲಕ್ಷ್ಮೀ ವೆಂಕಟೇಶ್ವರರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಲಕ್ಷ್ಮೀನಾರಾಯಣರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ರೋ ಅದೆಲ್ಲವೂ ಕೂಡ ಸಾಧನೆ ಮಾಡ್ತೀರಾ, ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಶಿವ ಪಾರ್ವತಿಯರ ಆಶೀರ್ವಾದ ಕೂಡ ಇದೆ. ಕುಂಡಲಿನಿ ಶಕ್ತಿ ಜಾಗೃತ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಇಂಡಿಯನ್ ಎನರ್ಜಿ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಹರಕೆಗಳನ್ನ ತೀರಿಸ್ಕೊಳ್ಳಿ. ಉತ್ತರ ಭಾರತದಲ್ಲಿ ಬಹುದೊಡ್ಡ ಪ್ರವಾಹ ಬಂದು ಸಾಕಷ್ಟು ಸಾವು ನೋವುಗಳು ಜೊತೆಗೆ ಎಲ್ಲವೂ ಕೊಚ್ಚಿ ಹೋಗುತ್ತೆ. ಮಧ್ಯ ಭಾರತ ಸಂಪೂರ್ಣ ಮುಳುಗಡೆ ಆಗತ್ತೆ ಅನ್ನೋ ರೀತಿಯಲ್ಲಿ ಇದೆ. ಇಲ್ಲಿ ಬಹಳಷ್ಟು ಕಡೆ ನೀರಿನ ಪ್ರವಾಹ ಬಂದು ಕಾಡು ಪ್ರಾಣಿಗಳು, ಆನೆಗಳೆಲ್ಲ ತೇಲ್ತಾ ಇದ್ದಿದ್ದು ಮುಂಚೆ ನೋಡಿದ್ವಿ ಒಂದ್ಸತಿ, ಆ ಥರ ಮತ್ತೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಲಕ್ಷ್ಮೀನಾರಾಯಣ ಶಿವ ಪಾರ್ವತಿ ಅದನ್ನು ಕಾಪಾಡಲಿ ಅಂತ ಕೇಳ್ಕೊಳ್ಳೋಣ. ಜೊತೆಗೆ ಮಥುರಾ ನಗರ ಮೇಲ್ ಬರುವಂಥ ಸಮಯ ಬಂದಿದೆ ಅನ್ನುವಂಥದ್ದು ಇದೆ. ಯಾಕೆಂದರೆ ಕೆಲವು ಸತಿ ನನಗೆ ಅರ್ಥ ಆಗಲ್ಲ ನಾನು ಏನು ಹೇಳ್ತಾ ಇರ್ತೀನಿ ಅಂತ, ಅದಕ್ಕೆ ನಗು ಬಂತು. ಮಥುರಾ ನಗರ ಮೇಲ್ ಬರುವಂಥ ಸಮಯ ಹತ್ತಿರ ಆಗ್ತಾ ಇದೆ ಅಂತ ಕೇಳಿಸ್ತಾ ಇದೆ. ಅದು ಹೇಗೆ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಆ ಥರ ನಂಗೆ ವೈಬ್ ಇದೆ ಇಲ್ಲಿ. ಓಕೆ, ಸೊ ಜೊತೆಗೆ ಒಂದು ರೇರ್ ಫ್ರೆಂಡ್ಶಿಪ್ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಶ್ರೀಮಂತರು ಬಡವರನ್ನ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಚೆನ್ನಾಗಿದೆ, ಭಗವಂತನೇ ನಿಮಗೆ ಸಂಗಾತಿಯಾಗಿ ಸಿಗುವಂಥ ಸಾಧ್ಯತೆ ಇದೆ. ಕೆಲವ್ರಿಗೆ ಆಲ್ರೆಡಿ ಸಿಕ್ಕಿರ್ಬೋದು ಭಗವಂತನೇ ಸಂಗಾತಿಯಾಗಿ, ಬಟ್ ಇನ್ ಫಿಸಿಕಲ್ ವರ್ಲ್ಡಲ್ಲಿ ಸಿಕ್ಕಿಲ್ಲ ಅಂತ ಅನಿಸುತ್ತೆ, ಸಿಗ್ತಾರೆ. ಸೊ ಅಷ್ಟಲಕ್ಷ್ಮಿ ಆಶೀರ್ವಾದ ಇದೆ. ಸೊ ಅಧಿಕಾರ ಪ್ರಾಪ್ತಿ, ಸಂತಾನ ಪ್ರಾಪ್ತಿ, ವಿದ್ವತ್ ಪ್ರಾಪ್ತಿ, ವಿಜಯ ಪ್ರಾಪ್ತಿ ಎಲ್ಲವೂ ಕೂಡ ಇದೆ. ಧನಾಕರ್ಷಣೆ ಮಾಡ್ತೀರಾ, ದುಡ್ಡು ಬರುತ್ತೆ ಅನ್ನುವಂಥದ್ದು ಇದೆ. ದೇವಸ್ಥಾನ ಕಟ್ಟಿಸ್ಬೇಕು, ಕಟ್ಟಿಸಿ ಅನ್ನುವಂಥದ್ದು ಕೂಡ ಇದೆ. ದೇವಸ್ಥಾನ ಕಟ್ಟಿಸಿದ ಮೇಲೆ ಮದುವೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಆಂಜನೇಯನ ಆಶೀರ್ವಾದ ಇದೆ. ಪಂಚಮುಖಿ ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ. ಜೊತೆಗೆ ಆಂಜನೇಯ ನಿಮಗೆ ಯಾವಾಗಲೂ ರಕ್ಷೆಯಾಗಿ ಇರ್ತಾರೆ, ನಿಮ್ಮ ಶತ್ರುಗಳಿಗೆ ಎಚ್ಚರಿಕೆಯಾಗಿ ಅವರು ಇರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಲಕ್ಷ್ಮೀನಾರಾಯಣರ ಆಶೀರ್ವಾದದಿಂದ ನಿಮಗೆ ಎಂಗೇಜ್ಮೆಂಟ್ ಅಥವಾ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಇದು ಮೊದಲನೇದು. ಭಗವಂತ ನಿಮ್ಮೆಲ್ಲ ಪ್ರಾರ್ಥನೆಗಳನ್ನು ಕೇಳಿಸ್ಕೊಂಡಿದ್ದಾನೆ. ಸೊ ನಿಮ್ಮ ಪ್ರಾರ್ಥನೆಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮ ಇಂಡಿಯನ್ ಎನರ್ಜಿನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಲವ್ ಲೈಫಲ್ಲಿ ಏನು ಸಮಸ್ಯೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಕೃಷ್ಣ ಪ್ರಜ್ಞೆನ ಬೆಳೆಸ್ಕೊಳ್ಳಿ. ರಾಧಾಕೃಷ್ಣ ಮಂತ್ರ ಜಪನ ಮಾಡಿ. ಎರಡನೇದು ಯಾರು ಆಯ್ಕೆ ಮಾಡಿಟ್ಕೊಂಡಿದ್ದೀರಾ, ಸೊ ನಿಮ್ಮ ಪಿತೃದೇವತೆಗಳಿಗೆ ಮುಕ್ತಿನ ಕೊಡಿಸಿ ಅನ್ನುವಂಥದ್ದು ಇದೆ. ಗಂಗಾಧರೇಶ್ವರರ ಆಶೀರ್ವಾದ ನಿಮಗೆ ಹೆಚ್ಚಿನ ಒಳಿತು ಮಾಡುತ್ತೆ. ಶತ್ರು ನಿಗ್ರಹ ಮಾಡ್ತಾರೆ ಶಿವಪ್ಪ ಅನ್ನುವಂಥದ್ದು ಕೂಡ ಇದೆ. ಏನೋ ಹರಕೆ ಇದೆ, ಅದನ್ನು ತೀರಿಸ್ಬಿಟ್ಟು ಬನ್ನಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಇಹಲೋಕ ಪರಲೋಕ ಮಧ್ಯ ಸಿಕ್ಕಾಕೊಂಡಿರೋರಿಗೆ ಪುನರ್ಜನ್ಮ ಬೇಕು ತಾಯಿ, ಅದಕ್ಕೆ ಒಂದು ಪ್ರಾರ್ಥನೆ ಇಡು ಅಂತ ಯಾರೋ ಕೇಳ್ತಿದ್ದಾರೆ. ಇಹಲೋಕ ಪರಲೋಕ ಮಧ್ಯ ಯಾರು ಸಿಕ್ಕಾಕೊಂಡಿದ್ದಾರೋ ಅವ್ರ ಇಚ್ಛೆ ಏನಿದೆಯೋ ಆ ಪ್ರಾರ್ಥನೆನ ನಾನು ಈ ಕ್ಷಣ ವಾಗ್ದೇವಿಯ ಪಾದಾರವಿಂದಕ್ಕೆ ತಲುಪಿಸ್ತೀನಿ. ಸೊ ಅದೇನಿದೆಯೋ ವಾಗ್ದೇವಿ ನಿಮಗೆ ಮಾರ್ಗದರ್ಶನ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಪರಮಶಿವ ಗಂಗಾಧರೇಶ್ವರರ ದೇವಸ್ಥಾನದ ಹತ್ರ ಅಥವಾ
ದೇವರ ಹತ್ರ ಅಥವಾ ಕಾಶಿ ವಿಶ್ವನಾಥನ ಹತ್ರ ಪ್ರಾರ್ಥನೆಯನ್ನು ಮಾಡಿ ನಿಮಗೆ ಈಗೇನು ಪ್ರಶ್ನೆ ಹಾಕಿದ್ರಿ ಆ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ಇದೆ. ಸೊ ಸಾಕಷ್ಟು ವಯಸ್ಸಾಯಿತು, ಇನ್ನು ಮ್ಯಾರೇಜ್ ಆಗಿಲ್ಲ, ಯಾವಾಗ ಆಗತ್ತೆ ಅನ್ನೋದು ಯಾರೋ ಪ್ರಶ್ನೆ ಕೇಳ್ತಿದ್ದಾರೆ. ಅವರಿಗೆ ಬಂದಂಥ ಉತ್ತರ, ನಿಮ್ಮ ಮೇಲೆ ಆಗಿರುವಂಥ ಪ್ರಯೋಗಗಳು, ನಿಮ್ಮ ದೇಹದ ಸುತ್ತ ಇರುವಂಥ ದುಷ್ಟಶಕ್ತಿಗಳು ಮತ್ತು ಪಾಸ್ಟ್ ಲೈಫ್ ಕಾರ್ಮಿಕ್, ನಿಮ್ಮ ಒಂದು ಬುದ್ಧಿವಂತಿಕೆ ಇದ್ದರೆ ಮಾತ್ರ, ನಿಮಗೆ ದೈವಬಲ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ದುಷ್ಟಕೂಟ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಇದೆ. ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಇದನ್ನು ಬಿಡಿಸ್ಕೊಂಡು ಬಂದಿದ್ದೇ ಆದರೆ ಖಂಡಿತ ಆಗತ್ತೆ ಅನ್ನುವಂಥದ್ದು, ಇಲ್ಲಾಂದರೆ ಸ್ವಲ್ಪ ತೊಂದರೆನೇ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ರಹಸ್ಯಗಳು ಇದೆ ಮದುವೆ ವಿಚಾರಕ್ಕೆ, ದುಷ್ಟಕೂಟದ ವಿಚಾರಕ್ಕೆ, ದೈವದ ವಿಚಾರಕ್ಕೆ. ಇಲ್ಲಿ ದೈವ ಕೂಡ ನಿಮ್ಮ ಪರವಾಗಿ ಇಲ್ಲ, ನಿಮ್ಮ ಜೊತೆ ದೈವ ಇದ್ದಾರೆ ಅಷ್ಟೇ, ನಿಮ್ಮ ಪರವಾಗಿ ದೈವ ಇಲ್ಲ. ಜೊತೆಗೆ ದೈವಾನುಕೂಲ ಆಗಬೇಕು ಅಂದರೂ ಕೂಡ ಅಲ್ಲಿ ಅನುಕೂಲ ಆಗ್ತಾ ಇಲ್ಲ. ಸೊ ಸಾಕಷ್ಟು ಸೀಕ್ರೆಟ್ಸ್ ಇದೆ. ಇದು ಗಾಳೀಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಇದೆ. ನೀವು ಗಾಳೀಲಿರುವಂಥ ಉತ್ತರನ ಇಟ್ಕೊಂಡಿದ್ದೆ ಆದರೆ ನಿಮಗೆ ಉತ್ತರ ಸಿಕ್ಕದಂಗೆ. ಸೊ ಗಾಳೀಲಿ ಯಾವ ಉತ್ತರ ಸಿಗಬಹುದು, ಇದಕ್ಕೆ ಹೇಗೆ ಹುಡುಕೋದು ಅನ್ನೋರಿಗೆ, ಸೊ ಗಾಳಿಯ ಮಗ ಯಾರು, ವಾಯುಪುತ್ರ ಯಾರು, ಸೊ ವಾಯುಪುತ್ರನ ಹಿಡಿದ್ರೆ ನಿಮಗೆ ಉತ್ತರ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ವಾಹನಾದಿ ತೊಗೊಳ್ಬಹುದಾ ಅಂದರೆ ತೊಗೊಳ್ಬಹುದು ಅನ್ನುವಂಥದ್ದು ಇದೆ. ಸ್ವಲ್ಪ ಮೈಂಡಿಗೆ ರೆಸ್ಟ್ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಖಂಡಿತವಾಗ್ಲೂ ನಿಮಗೆ ಮಕ್ಕಳ ವಿಚಾರ ಅಥವಾ ಮದುವೆ ವಿಚಾರ ಕೇಳ್ತಿರೋರಿಗೆ ರಾಯರ ಆಶೀರ್ವಾದ ಇದೆ. 100ಕ್ಕೆ 100 ಸತ್ಯ ಇಲ್ಲಿ ನುಡಿತಾ ಇರೋದು. ಹಾಗೇ ಆಗತ್ತೆ ಅನ್ನುವಂಥದ್ದು ಇದೆ. ಇದು ರಾಯರ ಮಾಡಿರುವಂಥ ಆಶೀರ್ವಾದ, ಗುರುಗಳ ಆಶೀರ್ವಾದ ಇದೆ ಇಲ್ಲಿ. ಸೊ ಗುರುಗಳು ಎಲ್ಲಿರ್ತಾರೆ, ರಾಯರು ಎಲ್ಲಿರ್ತಾರೆ, ಅಲ್ಲಿ ಕೃಷ್ಣ ಇರ್ತಾರೆ. ಕೃಷ್ಣ ಇದ್ದ ರಾಯರ ಹತ್ರ ನರಸಿಂಹ ಸ್ವಾಮಿಗಳು ಕೂಡ ಇರ್ತಾರೆ. ಸೊ ಶತ್ರು ಸಂಹಾರ ಮಾಡಿ ವಿವಾಹಕ್ಕೆ ಯೋಗ್ಯ ವರನ್ನ ಆಲ್ರೆಡಿ ಡಿಸೈಡ್ ಆಗಿದೆ, ಜಸ್ಟ್ ತಪ್ಪಿಸ್ತಿದ್ದಾರೆ ಅಷ್ಟೇ. ಸೊ ಪಾಸ್ಟ್ ಲೈಫ್ ಕಾರ್ಮಿಕ್ ಇದ್ದಾರೆ ತಪ್ಪಿಸ್ತಾ ಇರೋರು. ಕೆಲವರು ಜೀವಂತವಾಗಿದ್ದಾರೆ, ಕೆಲವರು ಪ್ರೇತವಾಗಿ ಕೆಲವರು ದುಷ್ಟಶಕ್ತಿಯಾಗಿ ಇದ್ದಾರೆ. ಆ ಕಾರಣದಿಂದ ವಿವಾಹಕ್ಕೆ ವಿಳಂಬಗಳಾಗ್ತಾ ಇದೆ. ಸರಿಯಾದ ರೀತಿಯಲ್ಲಿ ಪ್ರಯತ್ನ ಪಟ್ಟಿದ್ದೆ ಆದರೆ ಒಂದೇ ಉಸಿರಿನಲ್ಲಿ ಕೆಲಸ ಮಾಡಿ ಮುಗಿಸಿದ್ದೆ ಆದರೆ ಖಂಡಿತವಾಗ್ಲೂ ಆಗತ್ತೆ. ಸಂಕಲ್ಪ ದೊಡ್ಡದು ಅನ್ನುವಂಥದ್ದು ಇದೆ. ಸೊ ಯಾಕೆ ಅಂದರೆ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಇದನ್ನು ಪರಿಹಾರ ಮಾಡಿಕೊಂಡ್ರೆ ಎಲ್ಲವೂ ಸರಿ ಹೋಗುತ್ತೆ. ಜೀವನ ಜೂಜಾಟ ಅಂದ್ಕೊಂಡಿರೋರ ಹತ್ರ ಯಾವುದೇ ಪ್ರಶ್ನೆಗೆ ಉತ್ತರ ಅನ್ನೋದು ಸಿಗೋದಿಲ್ಲ. ಸೊ ಗೊತ್ತಿದ್ದು ಧರ್ಮಾಧಿಕಾರಿಯಾಗಿದ್ದು, ಧರ್ಮದಲ್ಲಿ ನಡೆದು ಧರ್ಮರಾಯ ಅಂತ ಹೆಸರು ತಗೊಂಡಿದ್ರು ಕೂಡ ಪಗಡೆ ಆಡಿದ್ದು ತಪ್ಪು, ಜೂಜಾಡಿದ್ದು ತಪ್ಪು ಅಲ್ವಾ? ಅದೊಂದು ಕಾರಣ ಸಾಕು ಇಡೀ ಕುರುವಂಶ, ಪಾಂಡವ ವಂಶ ನಾಶ ಆಗಲಿಕ್ಕೆ. ಸೊ ಹಾಗಾಗಿ ನಿಮ್ಮ ಜ್ಞಾನ, ನಿಮ್ಮ ವಿದ್ವತ್ತು, ನಿಮ್ಮ ವಿದ್ಯೆ ಅಥವಾ ನಿಮ್ಮ ನಾಲೆಡ್ಜ್, ವಾಟ್ ಕೈಂಡ್ ಆಫ್ ನಾಲೆಡ್ಜ್ ಯು ಹ್ಯಾವ್, ಹೌ ಕ್ಯಾನ್ ಅವಾಯ್ಡ್ ಸಮಥಿಂಗ್, ಹೇಗೆ ಕೆಲವನ್ನೆಲ್ಲ ನಾವು ಅವಾಯ್ಡ್ ಮಾಡಬಹುದು, ಇದ್ರ ಕಡೆ ನೀವು ಗಮನನ ಹರಿಸಿದ್ದೆ ಆದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಬೆಳವಣಿಗೆನ ನೀವು ನೋಡಬಹುದು ಅನ್ನುವಂಥದ್ದು ಇದೆ. ಜೀವನ ಸುಂದರವಾಗಿದೆ, ಎಲ್ಲರ ಜೊತೆ ಚೆನ್ನಾಗಿರಿ ಅನ್ನುವಂಥದ್ದು ಇದೆ. ಸುಬ್ರಹ್ಮಣ್ಯನ ಆಶೀರ್ವಾದ ಪಡ್ಕೊಳ್ಳಿ, ಇದರಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಯಾರೋ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಹೇಳೋದೇನು ಬೇಡ, ಒಂದು ಕಾರ್ಡ್ ಇಡಿ ಅಂತಿದ್ದಾರೆ. ಯಾರು ಅಂತ ಗೊತ್ತಿಲ್ಲ. ಸೊ ನಿಮಗೋಸ್ಕರ ಈ ಕಾರ್ಡು, ಆ್ಯಕ್ಚುಲಿ 2 ಕಾರ್ಡ್ ಬಂದುಬಿಟ್ಟಿದೆ, ಒಂದೇ ತೆಗಿಯಕ್ಕೆ ಹೋದೆ. ಸೊ 2 ಇಟ್ಟಿರ್ತೀನಿ. ಸೊ ಇಲ್ಲಿ ಸ್ಯಾಕ್ರಿಡ್ ಆಫ್ ಓಮ್ ಇದೆ, ದ ಬರ್ನಿಂಗ್ ಫೈರ್ ಇದೆ, ಗಣೇಶ ಮತ್ತು ಶಿವಪ್ಪ ಇದ್ದಾರೆ. ಇಲ್ಲಿ ರಾಧಾದೇವಿ ಅಥವಾ ಲಕ್ಷ್ಮೀ ದೇವಿ ಅಂತ ಅನ್ಬಹುದು, ಅವರು ಇದ್ದಾರೆ. ಸೊ ನಿಮ್ಮ ಅಹಂಕಾರನ ಬಿಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ನಿಮ್ಮ ಸೆನ್ಸ್ ಕಂಟ್ರೋಲಲ್ಲಿ ಇರಲಿ ಅನ್ನುವಂಥದ್ದು ಇದೆ.
ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ವಾಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಎಲ್ಲರಿಗೂ ಒಳ್ಳೆಯದಾಗಲಿ. ಪುಟಾಣಿ ಗಣೇಶ.